ಹೆಲೋ ಗೆಳೆಯರೆ, ಕೀ ಕನ್ನಡಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ವಿಡಿಯೋ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಎಲೆಕ್ಷನ್ ಸೀಸನ್ ಹತ್ರ ಬರ್ತಾ ಇದೆ. ರಾಜಕಾರಣಿಗಳು ತಮ್ಮ ನಾಮಿನೇಷನ್ ಫೈಲ್ ಮಾಡುವಾಗ ತಮ್ಮ ಆಸ್ತಿ ಘೋಷಣೆ ಮಾಡ್ಕೋತಾರೆ. ಅದೇ ರೀತಿ ನಿನ್ನೆ ಒಂದು ಆಸ್ತಿ ಘೋಷಣೆ ಬೆಳಕಿಗೆ ಬಂದಿದೆ. ಹೌದು, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ನಿನ್ನೆ ಆಸ್ತಿ ಘೋಷಣೆ ಮಾಡ್ಕೊಂಡಿದ್ದಾರೆ. ಅವರು ಯಾವ ಸ್ಟಾಕ್ಸ್ಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ, ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ. ಈ ವಿಡಿಯೋ ಯಾವುದೇ ರೀತಿ ಬೈ ಆರ್ ಸೆಲ್ ರೆಕಮೆಂಡೇಷನ್ ಇರಲ್ಲ. ಯಾವುದೇ ಒಂದು ಸ್ಟಾಕ್ನ ಬೈ ಮಾಡಬೇಕು ಅಂದರೆ ನೀವು ನಿಮ್ಮ ಓನ್ ಅನಾಲಿಸಿಸ್ ಮಾಡಿಕೊಂಡು ಸ್ಟಾಕ್ನ ಬೈ ಮಾಡ್ಕೋಬೋದು. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ರಾಹುಲ್ ಗಾಂಧಿ ಒಟ್ಟು 13 ಡಿಫ್ರೆಂಟ್ ಸೆಕ್ಟರ್ ಸ್ಟಾಕ್ಸ್ ಮೇಲೆ ಹೂಡಿಕೆ ಮಾಡಿದ್ದಾರೆ. ಅವರು ಯಾವ ಸ್ಟಾಕ್ಸ್ಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋ ನೋಡೋಣ. ಮೊದಲೇದು ಬಂದ್ಬಿಟ್ಟು ಆಲ್ಕಲೈನ್ ಎಮಿಸ್ ಕೆಮಿಕಲ್ ಅಂದ್ಬಿಟ್ಟು, ಇದು ಒಂದು ಕೆಮಿಕಲ್ ಸ್ಟಾಕ್ ಆಗಿರುತ್ತೆ. 373 ಕ್ವಾಂಟಿಟಿ. ಇದು ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಈ ಪ್ರೆಸೆಂಟ್ ವ್ಯಾಲ್ಯೂ. ಈ 373 ಕ್ವಾಂಟಿಟಿ ಏನಿದೆ ನೋಡಿ, ಇದು ಇವತ್ತಿಗೆ ಎಷ್ಟು ಬೆಲೆ ಬಾಳುತ್ತೆ ಅನ್ನೋದು ಈ ಮಾರ್ಕೆಟ್ ವ್ಯಾಲ್ಯೂಗಳು ಹೇಳ್ತಾ ಹೋಗುತ್ತೆ. ಅದರದ್ದು ಫಸ್ಟ್ನೇದು ಬಂದ್ಬಿಟ್ಟು 7,39,211. ಎರಡನೇದು ಏಷ್ಯನ್ ಪೇಂಟ್ಸ್. ಇದು ಒಂದು ಪೇಂಟಿಂಗ್ ಸೆಕ್ಟರ್ ಆಗಿರುತ್ತೆ. ಇದು 1,231 ಕ್ವಾಂಟಿಟಿ ಆಗಿರುತ್ತೆ. ಇರೋದು ಇವತ್ತಿನ ಮೊತ್ತ ಬಂದ್ಬಿಟ್ಟು 35,29,954 ಆಗಿರುತ್ತೆ. ಮೂರನೇದು ಬಂದ್ಬಿಟ್ಟು ಬಜಾಜ್ ಫೈನಾನ್ಸ್. ಇದು ಒಂದು ಫೈನಾನ್ಸ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಇದಕ್ಕೆ 551 ಕ್ವಾಂಟಿಟಿಗೆ ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 35,89,407 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ ನಾಲ್ಕನೇದು ದೀಪಕ್ ನೈಟ್ರೇಟ್. ಇದು ಒಂದು ಕೆಮಿಕಲ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಇದು 568 ಕ್ವಾಂಟಿಟಿ ಆಗಿದೆ. ಇದಕ್ಕೆ ಇವತ್ತಿನ ಮೊತ್ತ ಬಂದ್ಬಿಟ್ಟು 11,92,033 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ನೇದು ಬಂದ್ಬಿಟ್ಟು ಡೆವಿಸ್ ಲ್ಯಾಬೊರೇಟರಿ. ಇದು 567 ಕ್ವಾಂಟಿಟಿ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 19,76,222 ಆಗಿರುತ್ತೆ. ನೆಕ್ಸ್ಟು ಲಾಲ್ ಪೆಥ್ಲ್ಯಾಬ್ಸ್ ಅಂದ್ಬಿಟ್ಟು, ಇದು ಸಹ ಒಂದು ಫಾರ್ಮಸಿ ಸೆಕ್ಟರ್ ಆಗಿರುತ್ತೆ. ಇದು 516 ಕ್ವಾಂಟಿಟಿ. ಇವತ್ತಿನ ಮೊತ್ತ ಬಂದ್ಬಿಟ್ಟು 10,43,429 ರೂಪಾಯಿ ಆಗಿರುತ್ತೆ. ನೆಕ್ಸ್ಟು ಫೈನ್ ಆರ್ಗ್ಯಾನಿಕ್ ಇಂಡಸ್ಟ್ರೀಸ್. ಇದು ಒಂದು ಕೆಮಿಕಲ್ ಸೆಕ್ಟರ್ ಆಗಿರುತ್ತೆ. ಇದು 211 ಕ್ವಾಂಟಿಟಿ ಆಗಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 8,56,301 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ನೇದು ಗರ್ವಾರೆ ಟೆಕ್ನಿಕಲ್ ಫೈಬರ್ಸ್ ಅಂದ್ಬಿಟ್ಟು, ಇದು ಒಂದು ಟೆಕ್ಸ್ಟೈಲ್ ಕಂಪ್ನಿ ಆಗಿರುತ್ತೆ. ಇದು 508 ಕ್ವಾಂಟಿಟಿ ಆಗಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 16,43,075 ಕ್ವಾಂಟಿಟಿ ಆಗಿದೆ. ನೆಕ್ಸ್ಟು GMMP ಫಡ್ಲರ್ ಅಂತ ಅಂದ್ಬಿಟ್ಟು, ಇದು ಒಂದು ಇಂಜಿನಿಯರಿಂಗ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಇದು 1,121 ಕ್ವಾಂಟಿಟಿ. ಇವತ್ತಿನ ಕರೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು 14,73,000 ರೂಪಾಯಿ ಆಗಿರುತ್ತೆ. ನೆಕ್ಸ್ಟು ಹಿಂದೂಸ್ತಾನ್ ಯೂನಿಲಿವರ್ HU ಕಂಪ್ನಿ FMCG ಸ್ಟಾಕ್ ಆಗಿರುತ್ತೆ. ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಇದು ಟೋಟಲ್ ಬಂದ್ಬಿಟ್ಟು 1,161 ಕ್ವಾಂಟಿಟಿ ಆಗಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದರೆ 27,02,460 ರೂಪಾಯಿ ಆಗಿದೆ. ನೆಕ್ಸ್ಟು ICICI ಬ್ಯಾಂಕ್. ಇದು ಒಂದು ಬ್ಯಾಂಕಿಂಗ್ ಸ್ಟಾಕ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಕ್ವಾಂಟಿಟಿ 2,299 ಆಗಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದರೆ ಇದರ 24,83,725 ರೂಪಾಯಿ ಆಗಿರುತ್ತೆ. ನೆಕ್ಸ್ಟ್ನೇದು ಹಾಗೆ ನೋಡೋದಾದರೆ ಇನ್ಫೋ ಎಡ್ಜ್. ಇದು ಒಂದು IT ಸ್ಟಾಕ್ ಆಗಿರುತ್ತೆ. ಇದು ಟೋಟಲ್ 85 ಕ್ವಾಂಟಿಟಿ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದ್ರೆ ಇರೋದು 4,55,502 ಆಗಿದೆ. ಕನ್ಫ್ಯೂಸ್ ಆಗಬೇಡಿ, ಇದು 4,55,502 ಆಗಿದೆ. ನೆಕ್ಸ್ಟು ಇನ್ಫೋಸಿಸ್. ಇದು ಒಂದು ಸಹ IT ಸ್ಟಾಕ್ ಆಗಿದೆ. 870 ಕ್ವಾಂಟಿಟಿ ಆಗಿದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಿರೋದು 14,21,580 ರೂಪಾಯಿ ಆಗಿದೆ. ನೆಕ್ಸ್ಟು ITC. ಇದು ಬಂದ್ಬಿಟ್ಟು ವೆರೈಟಿ ಆಫ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇದು ಒಂದು FMCG ಸ್ಟಾಕ್ ಆಗಿರುತ್ತೆ. ಬಟ್ ಇದು ಒಂದು ಟೊಬ್ಯಾಕೋ ಏನು ಹೇಳ್ತೀರಾ ನೀವು, ಅದು ಮತ್ತು ಕ್ಲಾಸ್ಮೇಟ್ಸ್ ನೋಟ್ಸ್ ಬುಕ್, ಇವೆಲ್ಲ ಈ ITC ಸ್ಟಾಕೆ ಪ್ರೊಡ್ಯೂಸ್ ಮಾಡೋದು. ITC ಸ್ಟಾಕು ಮೆಜಾರಿಟಿ FMCGಲಿ ಒಂದು ದೊಡ್ಡ ಮಾರ್ಕೆಟ್ ಶೇರ್ ಹೊಂದಿದೆ. ಇದು ಟೋಟಲ್ 3,093 ಕ್ವಾಂಟಿಟಿ ಇದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡೋದಿರೋದು 12,96,276 ರೂಪಾಯಿ ಆಗಿದೆ. ನೆಕ್ಸ್ಟ್ನೇದು LTI ಮೈಂಟ್ರಿ. ಇದು ಸಹ ಒಂದು IT ಸ್ಟಾಕ್ ಆಗಿದೆ. ಇದು ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 407 ಕ್ವಾಂಟಿಟಿ. ಮಾರ್ಕೆಟ್ ವ್ಯಾಲ್ಯೂ ನೋಡೋದಾದರೆ 21,14,100 ರೂಪಾಯಿ. ನೆಕ್ಸ್ಟ್ನೇದು ಗೋಲ್ಡ್ ಟೆಕ್ ಪ್ಯಾಕೇಜಿಂಗ್. ಇದು ಒಂದು ಪ್ಯಾಕೇಜಿಂಗ್ ಕಂಪ್ನಿ. ಇದು ದೊಡ್ಡ ಕಂಪ್ನಿಗಳಿಗೆ ಪ್ಯಾಕೇಜಿಂಗಿಗೆ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ನೋಡೋದಾದರೆ ಏಷ್ಯನ್ ಪೇಂಟ್ಸ್ದು ಏನು ಕಂಟೈನರ್ ಏನಿದೆ ಬಕೆಟ್ಸ್ ಎಲ್ಲನೂ ಅದು ಮೋಲ್ಡ್ ಟೆಕ್ ಪ್ಯಾಕೇಜಿಂಗ್ಗೆ ಪ್ರೊಡ್ಯೂಸ್ ಮಾಡುತ್ತೆ. ಇದು ಟೋಟಲ್ 1,953 ಕ್ವಾಂಟಿಟಿ ಇದೆ. ಇದು ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ನೀವು 14,95,510 ರೂಪಾಯಿ ಆಗಿದೆ. ನೆಕ್ಸ್ಟ್ ನೋಡಿದ್ರೆ ನೆಸ್ಲೆ ಇಂಡಿಯಾ. ಇದು ಒಂದು FMCG ಸ್ಟಾಕ್ ಆಗಿದೆ.
ಇದಕ್ಕೆ ನೆಸ್ಲೆ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇರುತ್ತೆ, ನೂಡಲ್ಸ್ ಮತ್ತು ಕಿಟ್ ಕ್ಯಾಟ್ ಈ ಥರ ವೆರೈಟಿ ಆಫ್ FMCG ಸ್ಟಾಕ್ಸ್ ಏನು ಪ್ರಾಡಕ್ಟ್ಸ್ ಇದೆ ಅದನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇದು ಟೋಟಲ್ ಕ್ವಾಂಟಿಟಿ ಬಂದ್ಬಿಟ್ಟು 1370 ಕ್ವಾಂಟಿಟಿ ಆಗಿದೆ. ಟೋಟಲ್ ವ್ಯಾಲ್ಯೂ ನೋಡಿದ್ರೆ ನೀವು 35,67,001 ರೂಪಾಯಿ ಆಗಿದೆ. ನೆಕ್ಸ್ಟು ಪಿಡಿಲೈಟ್ ಇಂಡಸ್ಟ್ರೀಸ್. ಇದು ಒಂದು ಕೆಮಿಕಲ್ ಸೆಕ್ಟರ್ ಆಗಿರುತ್ತೆ. ಪಿಡಿಲೈಟ್ ಇಂಡಸ್ಟ್ರೀಸ್ ಅಂದರೆ ಎಕ್ಸಾಂಪಲ್ ಫೆವಿಕಾಲ್ ಅಂತ ಹೇಳ್ಬೋದು. ನೀವು ಯೂಸ್ ಮಾಡೋ ಫೆವಿಕಾಲ್ ಏನು ಗಮ್ ಇದೆ ಅದು ಪಿಡಿಲೈಟ್ ಇಂಡಸ್ಟ್ರೀಸೇ ಹೆಲ್ಪ್ ಮಾಡೋದು ಪ್ರೊಡ್ಯೂಸ್ ಮಾಡೋಕ್ಕೆ. ಸೊ ಇದು ಕ್ವಾಂಟಿಟಿ ನೋಡಿದ್ರೆ ನೀವು 1474 ಕ್ವಾಂಟಿಟಿ ಇದೆ. ಇವತ್ತಿನ ವ್ಯಾಲ್ಯೂ ನೋಡಿದರೆ ನೀವು 42,27,432 ರೂಪಾಯಿ ಆಗಿದೆ. ನೆಕ್ಸ್ಟ್ ಹಾಗೆ ನೋಡಿದರೆ ಸುಪ್ರಜಿತ್ ಇಂಜಿನಿಯರಿಂಗ್ಸ್. ಇದು ಒಂದು ಇಂಜಿನಿಯರಿಂಗ್ ಸೆಕ್ಟರ್ ಸ್ಟಾಕ್ ಆಗಿದೆ. ಇದು ಟೋಟಲ್ 4,068 ಕ್ವಾಂಟಿಟಿ ಇದೆ. ಇದು ಪ್ರೈಸ್ ಟೋಟಲ್ ವ್ಯಾಲ್ಯೂ ನೋಡಿದ್ರೆ ನೀವು 16,65,437 ರೂಪಾಯಿ ಆಗಿದೆ. ಸೊ ಡ್ರಾಯಿಂಗ್ಸಲ್ಲಿ ಹಂಗೆ ರಿಮೂವ್ ಮಾಡಿಬಿಡ್ತೀನಿ, ಅವಾಗ ನಿಮಗೂ ಇನ್ನೂ ಈಸಿ ಆಗುತ್ತೆ ನೋಡೋದಕ್ಕೆ. ಸೊ ಹಾಗೆ ಸ್ಕ್ರೋಲ್ ಮಾಡೋಣ. ಒಟ್ಟು ಟೋಟಲ್ಲು ರಾಹುಲ್ ಗಾಂಧಿ ಅವರು ಇಷ್ಟು ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಹಾಗೆ ಕಂಟಿನ್ಯೂ ಮಾಡಿದರೆ ನಾವು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂದರೆ ಟಿ ಸಿ ಎಸ್ ಬಂದ್ಬಿಟ್ಟು 234 ಕ್ವಾಂಟಿಟಿ ಆಗಿದೆ. ಇದು ಪ್ರೆಸೆಂಟ್ ವ್ಯಾಲ್ಯೂ ನೋಡಿದ್ರೆ ನೀವು 9,87,305 ರೂಪಾಯಿ ಆಗಿದೆ. ನೆಕ್ಸ್ಟ್ನೇದು ಟೈಟಾನ್ ಕಂಪ್ನಿ. ಟೈಟಾನ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ವಾಚ್ ಮತ್ತು ಐವೇರ್ ಸಹ ಎಂಟ್ರಿ ಆಗ್ತಿದೆ. ಇದು ಬಂದ್ಬಿಟ್ಟು 897 ಕ್ವಾಂಟಿಟಿ ಇದೆ. ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ನೋಡಿದ್ರೆ ಇರೋದು 37,58,980 ರೂಪಾಯಿ ಆಗಿದೆ. ನೆಕ್ಸ್ಟು ಟ್ಯೂಬ್ ಇನ್ವೆಸ್ಟ್ಮೆಂಟ್ ಆಫ್ ಇಂಡಿಯಾ. ಇದು ಸಹ ಇಂಜಿನಿಯರಿಂಗ್ ಸೆಕ್ಟರ್ ಸ್ಟಾಕ್ ಆಗಿದೆ. ಇದು 340 ಕ್ವಾಂಟಿಟಿ ಇದೆ. ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ನೋಡಿದ್ರೆ ಇರೋದು 12,01,621 ರೂಪಾಯಿ ಆಗಿದೆ. ಸೊ ನೆಕ್ಸ್ಟು ವರ್ಟೋಸ್ ಅಡ್ವರ್ಟೈಸ್ಮೆಂಟ್ LTD ಅಂತ ಅಂದ್ಬಿಟ್ಟು ಹೆಸರಲ್ಲೇ ಗೊತ್ತಾಗ್ತಿದೆ ಇದೊಂದು ಅಡ್ವರ್ಟೈಸ್ಮೆಂಟ್ ಸ್ಟಾಕ್ ಅಂದ್ಬಿಟ್ಟು. ಇದು ಟೋಟಲ್ 260 ಕ್ವಾಂಟಿಟಿ ಇದೆ. ಇವತ್ತಿನ ಪ್ರೆಸೆಂಟ್ ವ್ಯಾಲ್ಯೂ ನೋಡೋದು ಇರೋದು ನೀವು 1,89,085 ರೂಪಾಯಿ ಆಗಿರುತ್ತೆ. ನೆಕ್ಸ್ಟು ವಿನ್ವಲ್ ಕೆಮಿಕಲ್ಸ್ ಅಂದ್ಬಿಟ್ಟು ಇದು ಒಂದು ಕೆಮಿಕಲ್ ಸೆಕ್ಟರ್ ಸ್ಟಾಕ್ ಆಗಿರುತ್ತೆ. ಇದು 960 ಕ್ವಾಂಟಿಟಿ ಆಗಿದೆ. ಪ್ರೆಸೆಂಟ್ ವ್ಯಾಲ್ಯೂ ನೋಡಿದ್ರೆ ಈ ಸ್ಟಾಕ್ದು 3,24,240 ರೂಪಾಯಿ ಆಗಿದೆ. ಸೊ ಎಲ್ಲ ಸ್ಟಾಕ್ಸ್ನ ಕವರ್ ಮಾಡಿದ್ದೀನಿ ಆಲ್ಮೋಸ್ಟು, ನಿಮಗೆಲ್ಲ ಗೊತ್ತೇ ಇದೆ. ಸೊ ಲಾಸ್ಟ್ನೇದು ಏನಪ್ಪ ಇದು ಅಂದರೆ ಒಂದು ಟ್ವಿಸ್ಟನ್ನು ಇದೆ ಇಲ್ಲೇ, ನಿಮಗೆ ಹಂಗೆ ಅರ್ಥ ಮಾಡಿಸ್ತೀನಿ ನೋಡಿ. ಬ್ರಿಟಾನಿಯಾ ಇಂಡಸ್ಟ್ರೀಸ್ ಏನಿದೆ 52 ಕ್ವಾಂಟಿಟಿ ಇದೆ. ಬಟ್ ನೀವು ಪ್ರೈಸ್ ನೋಡಿದ್ರೆ ಮಾರ್ಕೆಟ್ ವ್ಯಾಲ್ಯೂ 1,558 ರೂಪಾಯಿ ಇದೆ. ಇದು ಬಂದ್ಬಿಟ್ಟು ಸ್ಟಾಕ್ನ ವ್ಯಾಲ್ಯೂ ಅಲ್ಲ, ಇದು ನೀವು ಇಲ್ಲೇ ನೋಡ್ತಾ ಇದ್ದೀರಾ ನೀವು NCD ಅಂತ ಅಂದ್ಬಿಟ್ಟು. ಇದು ಒಂದು ಡಿಬೆಂಚರ್. ಈ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಏನಿದೆ ಇದೊಂದು ಡಿಬೆಂಚರ್ ವ್ಯಾಲ್ಯೂ ಆಗಿದೆ. ಸೊ ಆ ವ್ಯಾಲ್ಯೂ ಬಂದ್ಬಿಟ್ಟು ಟೋಟಲ್ 1,558 ರೂಪಾಯಿ ಆಗಿದೆ. ಇದು ಟೋಟಲ್ ರಾಹುಲ್ ಗಾಂಧಿ ಅವರು ಇನ್ವೆಸ್ಟ್ ಮಾಡಿರುವ ಸ್ಟಾಕ್ಸ್. ಇನ್ನು ಇದು ಮ್ಯೂಚುವಲ್ ಫಂಡ್ ಬರೋದಾದರೆ ಇನ್ನು ಮ್ಯೂಚುವಲ್ ಫಂಡ್ ಸಹ ರಾಹುಲ್ ಗಾಂಧಿ ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅದನ್ನು ಹೇಳ್ತಾ ಹೋಗೋ ಬದಲು ಒಂದ್ಸತಿ ನಿಮ್ಗೆ ತೋರಿಸ್ಬಿಡ್ತೀನಿ ಮ್ಯೂಚುವಲ್ ಫಂಡ್ಸ್ ಯಾವುದಿದೆ ಅಂದ್ಬಿಟ್ಟು. ನೋಡಿ, ರಾಹುಲ್ ಗಾಂಧಿ ಅವರು ಇಷ್ಟು ಒಂದು ಮ್ಯೂಚುವಲ್ ಫಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಈ ಮ್ಯೂಚುವಲ್ ಫಂಡ್ಸ್ ಟೋಟಲ್ ವ್ಯಾಲ್ಯೂ ಬಂದ್ಬಿಟ್ಟು 3,81,33,572 ರೂಪಾಯಿ ಆಗಿದೆ. ಇದು ಪ್ರೆಸೆಂಟ್ ವ್ಯಾಲ್ಯೂ. ಅವ್ರು ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಸ್ ಎಲ್ಲ ಸೇರಿಸಿ ಮ್ಯೂಚುವಲ್ ಫಂಡ್ಸ್ ಎಲ್ಲ ಸೇರಿಸಿ ಎಷ್ಟು ವ್ಯಾಲ್ಯೂ ಬರುತ್ತೆ ಅದ್ರದ್ದು ಮಾತ್ರ. ಇನ್ನು ಸ್ಟಾಕ್ಸಿಂದೆಲ್ಲ ನಿಮ್ಗಾಗಲೇ ಹೇಳ್ದಾಗೆ ಇಷ್ಟು ಸ್ಟಾಕ್ಸ್ ಇದೆ. ಇಷ್ಟೆಲ್ಲ ಆ್ಯಡ್ ಮಾಡಿದ್ರೆ ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಿದೆ. ಒಂದು ಸತಿ ನೀವೇ ಚೆಕ್ಔಟ್ ಮಾಡ್ಕೊಳ್ಳಿ. ಇಷ್ಟು ರಾಹುಲ್ ಗಾಂಧಿ ಅವರು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿದ್ದಾರೆ. ಈಗಲೇ ಹೇಳ್ತೀನಿ, ಇದು ಯಾವುದೇ ರೀತಿ ಬೈ ಆರ್ ಸೆಲ್ ರೆಕಮೆಂಡೇಷನ್ ಆಗಿರಲ್ಲ. ನೀವು ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಬೇಕು ಅಂದರೆ ನಿಮ್ಮದೇ ಆದಂಥ ಒಂದು ರಿಸರ್ಚ್ ಮಾಡಬೇಕಾಗಿರುತ್ತೆ. ರಾಹುಲ್ ಗಾಂಧಿ ಅವರು ಇವೆಲ್ಲ ರಿಸರ್ಚ್ ಮಾಡಿದ್ರ ಅಂತ ನೀವು ಕೇಳ್ಬೋದು. ನಿಜವಾಗ್ಲೂ ಯಾವುದೇ ರೀತಿ ಅವ್ರಿಗೆ ಟೈಮ್ ಅಂತೂ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಯಾರೇ ಆಗಿರ್ತಾರೆ ರಾಹುಲ್ ಗಾಂಧಿ ಅವ್ರಿಗೆ, ಅವರೇ ಇದನ್ನು ರಿಸರ್ಚ್ ಮಾಡಿ ಇನ್ವೆಸ್ಟ್ ಮಾಡೋಕ್ಕೆ ರೆಕಮೆಂಡ್ ಮಾಡಿರ್ತಾರೆ. ಸೊ ಅದಕ್ಕೆ ರಾಹುಲ್ ಗಾಂಧಿ ಅವರು ಇನ್ವೆಸ್ಟ್ ಮಾಡಿರ್ತಾರೆ. ಡಿಪ್ ಇದ್ದಾಗೆ ಬೈ ಮಾಡಿರ್ತಾರೆ. ಯಾವುದೇ ರೀತಿ ರೀಸೆಂಟಾಗಿ ಬೈ ಮಾಡಿರೋಂಥ ಥರ ಕಾಣಿಸ್ತಾ ಇಲ್ಲ. ಯಾಕಂದರೆ ಇಷ್ಟಕ್ಕೊಂದು ವ್ಯಾಲ್ಯೂ ನೀವು ನೋಡ್ತಾ ಹೋದರೆ ಮಾರ್ಕೆಟ್ ವ್ಯಾಲ್ಯೂ ಪ್ರೆಸೆಂಟ್ ವ್ಯಾಲ್ಯೂ ಅಂತೂ ಅಲ್ವೇ ಅಲ್ಲ. ಸೊ ಇದು ಯಾವಾಗ ಒಂದು ಮಾರ್ಕೆಟ್ ಕರೆಕ್ಷನ್ ಆಗಿರ್ಬೋದು ಅಥವಾ ಆ ಸ್ಟಾಕ್ ಯಾವಾಗ ಡಿಪ್ಪಲ್ಲಿ ಸಿಕ್ಕಿದೆ ನೋಡಿ, ಆವಾಗ ಅವರು ಕ್ವಾಂಟಿಟಿನ ಆ್ಯಡ್ ಮಾಡಿರ್ತಾರೆ. ಸೊ ಅದಕ್ಕಾಗಿ ಈ ಥರ ಮಾರ್ಕೆಟ್ ವ್ಯಾಲ್ಯೂಗಳು ನಮಗೆ ಸಿಗ್ತಾ ಇದೆ. ಇವತ್ತಿನ ವಿಡಿಯೋ ಇಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕನ್ನು ಕೊಡಿ. ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಪೇಜ್ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು.